ಚಕ್ರವರ್ತಿಯಾಗಿ ಅವತರಿಸಿ ಇಡೀ ವಿಜಯನಗರ ಸಾಮ್ರಾಜ್ಯವು ಮುತ್ತು ರತ್ನ ವೈಭವದಿಂದ ಮೆರೆಯುವಂತೆ ಮಾಡಬೇಕು ದೇವಿ. ಆ ನಂತರ ಯಾವ ಕೃಷ್ಣ ದೇವರಾಯನ ಆಳ್ವಿಕೆ ಮುಗಿದ ನಂತರ ಯಾವ ಅವನ ಅಳಿಯನಾದ ರಾಮರಾಯನಲ್ಲಿ ವಿಜಯನಗರ ಸಾಮ್ರಾಜ್ಯವು ಬಂದಾಗ ಯಾವ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಂದು ನಿನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲೋ ಅಲ್ಲಿಂದ ನೀನು ಕಾಜಿನ ಕಂಬದಲ್ಲಿ ಘಟಸರ್ಪ ರೂಪವನ್ನು ತಾಳಿ ತುಂಗಭದ್ರಾ ನದಿ ಉಕ್ಕಿ ಹರಿಯುವ ಸಮಯಕ್ಕೆ ನದಿಯಲ್ಲಿ ಧುಮುಕಿ ತೇಲುತ್ತಾ ಭೀಮಾ ನದಿಯ ದಂಡಿಗೆ ಬರಬೇಕು. ಭೀಮಾ ನದಿಯ ದಂಡಿಗೆ ಬಂದು ಯಾರಿಗೆ ಗೊತ್ತಾಗದೆ 24 ವರ್ಷ ತಪಸ್ಸು ಆಚರಿಸಿ ಯಾವ ಗತ್ತರಗ ಗ್ರಾಮದಲ್ಲಿ ದ್ಯಾಮಣ್ಣ ಬೆಳೆದು ದೊಡ್ಡವನಾಗಿ ತನ್ನ ಕುರಿ ಕಾಯುವ ಕಾಯಕದಲ್ಲಿ ಹೊಳೆಯುವತ್ತಿಗೆ ನೀರು ಕುಡಿಸಲು ಬಂದ ಸಮಯಕ್ಕೆ ದ್ಯಾಮಣ್ಣನಲ್ಲಿ ಒಳ್ಳೆ ಭಕ್ತಿಯನ್ನು ಕಂಡು ದ್ಯಾಮಣ್ಣನಿಗೆ ಒಲಿದ ಬಂದ ಜಾಗವೇ ನೀನು ಗಡ್ಡದ ಲಕ್ಷ್ಮಿಯಾಗಿ ಪ್ರಸಿದ್ಧಳಾಗೋ. ಯಾವ ದ್ಯಾಮಣ್ಣ ಮತ್ತು ಊರ ಪ್ರಮುಖರು ಎಲ್ಲರೂ ಕೂಡಿಕೊಂಡು ಯಾವ ಗಡ್ಡದಲ್ಲಿ ಸಿಕ್ಕ ಗಡ್ಡದ ಲಕ್ಷ್ಮಿಯನ್ನು ಗತ್ತರಗ ಗ್ರಾಮಕ್ಕೆ ಕರೆದುಕೊಂಡು ಹೋದ ಮರುಕ್ಷಣವೇ ಗತ್ತರಗ ಭಾಗ್ಯವಂತಿ ಎಂದು ಮರು ನಾಮಕರಣ ಇಟ್ಟುಕೋ ದೇವಿ. ಗತ್ತರಗ ಭಾಗ್ಯವಂತಿ ಎಂದು ದೇವಿ. ಯಾವ ಭಕ್ತರು ದತ್ತರಗ ಗ್ರಾಮಕ್ಕೆ ಭಾಗ್ಯವಂತಿ ಎಂದು ಧಾವಿಸಿ ಬರುತ್ತಾರೋ ಅಂತ ಬಂದ ಭಕ್ತರಿಗೆ ಭೋಗ ಭಾಗ್ಯ ಸಿರಿ ಸಂಪತ್ತು ಬಡವಗ ಭಾಗ್ಯ ಬಂಜಿಗೆ ಮಕ್ಕಳ ಕೊಟ್ಟು ಕಾಪಾಡುವ ಶಕ್ತಿವಂತವಾಗಿ ನೀನು ದತ್ತರಗ ಗ್ರಾಮದಲ್ಲಿ ನೆಲೆಸು ಪರಮಾತ್ಮ ದೇವಿ. ಪರಮಾತ್ಮ ಹಾಗಾದರೆ ತಡ ಮಾಡಬೇಡ, ನೀನು ಈಗಲೇ ಭೂಲೋಕ ಸಂಚಾರವನ್ನು ಕೈಗೊಳ್ಳದೇವಿ. ಪರಮಾತ್ಮ ನಾನು ಹೋಗಕ್ಕೆ ಆಶೀರ್ವಾದ ಕೊಡುತ್ತೇವೆ ಪರಮಾತ್ಮ. ದೇವಿ, ನೀನು ಹೋಗುವಂತ ಕೆಲಸವೇ ಯಶಸ್ವಿಯಾಗಲೆಂದು ಸದಾ ನನ್ನ ಆಶೀರ್ವಾದ ನಿನ್ನ ಮೇಲಿದೆ ದೇವಿ. ಹೋಗಿ ಬನ್ನಿ. ನಾನು ಇನ್ನ ಮೇಲೆ ನಾಗಲೋಕಕ್ಕೆ ತೆರಳುತ್ತೀನಿ. ಏಕೆಂದರೆ ನಾಗಲೋಕದಲ್ಲಿ ನಾಗಕನ್ಯರು ನನ್ನ ಪಾದ ಸೇವೆಗೆ ಕುಳಿತಿರುವರು. ನಾನು ಈಗಲೇ ನಾಗಲೋಕಕ್ಕೆ ತೆರಳುತ್ತೀನಿ. ಮೆಚ್ಚಿದೆ ನಿಮ್ಮ ಭಕ್ತಿಗೆ, ಮೆಚ್ಚಿದೆ ನಿಮ್ಮ ಭಕ್ತಿಗೆ. ನಿಕ್ಷೇಮದಿಂದ ಬಂದಿರಿ ನನ್ನ ಪೂಜೆಗೆ, ನಿಕ್ಷೇಮದಿಂದ ಬಂದಿರಿ ನನ್ನ ಪೂಜೆಗೆ. ಮೆಚ್ಚಿದೆ ನಿಮ್ಮ ಭಕ್ತಿಗೆ, ಮೆಚ್ಚಿದೆ ನಿಮ್ಮ ಭಕ್ತಿಗೆ.
हल चल हल 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 ನಿನಗ ತುಳದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ಗುರು ಸೇವನೆ ಮಾಡಲಿಲ್ಲ ಗುರು ಸೇವನೆ ಮಾಡಲಿಲ್ಲ ಪರಧರ್ಮದಿಂದ ನಡೆದಲ್ಲ ಮಾತ್ರ ಬಿಡಲಿಲ್ಲ हल हल हल